ಫೋನಲ್ಲೂ ಮಾತಾಡಿ ಸ್ಪೀಕರ್ ಫೋನ್ ಆನ್ ಮಾಡಿ ಮೈಕು ಇಡ್ತೀನಿ, ಅವ್ರು ಹೇಳ್ತೀನಿ ಸ್ಪೀಕರ್ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಜನ ಬಂದವ್ರೆ ನೀವು ಹೇಳಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದು ಅಧಿಕೃತವಾಗಿ ಒಂದ್ಸರಿ PDN ಅಲ್ಲಿ ಅದನ್ನು ಮಾಡೋಣ. ಮಾಚೋಳಿಯಲ್ಲಿ 50-50 ಮಾಡ್ತಾರೆ. ಸೊ ಈಗ ಉಳಿಕೆದು ಏನು ಇನ್ನೊಂದು ರೋಡ್ ಐತೆ ಅದು ಮಾಡ್ತಾರೆ. ಈ ರೋಡ್ ಏನೈತೆ ಇದು ಮಾಡೋದಿಲ್ಲ. ಈ ರೋಡು ಇದನ್ನೇ ಈಗ ಡ್ರಾಪ್ ಮಾಡೋಂಥದ್ದು. ಇದನ್ನ ಅಂದ್ರೆ ಇಲ್ಲಿ ಮಾದಾವರ ಜಂಕ್ಷನ್ ಇಂದ ಏನು ಶುರುವಾಗಿತ್ತು, ಈ ಮಾದಾವರ ಈ ನೈಟ್ ಜಂಕ್ಷನ್ ಇಂದ ಈ ರೋಡ್ ಏನಿತ್ತಲ್ಲ ಇದು ಮಾಡೋದಿಲ್ಲ. ಈಗ ಮಾಚೋಳಿಯಲ್ಲಿ ಮಾತ್ರ 50% ತಗೊಂತಾರೆ. ಈ ರೋಡ್ ಏನಿದೆಯಲ್ಲ ಇದು ಮಾದಾವರದಿಂದ ಶುರುವಾಗುವಂಥದ್ದು, ಇದು ಮಾತಾಯಿನಹಳ್ಳಿಯಿಂದ ಶುರುವಾಗುವಂಥದ್ದು ಅರ್ಕಾವತಿ ಬ್ರಿಡ್ಜ್ ಹತ್ರ. ಅಂದ್ರೆ ಹಳೆ ರೋಡ್ PR 1 ಏನೈತೆ ಅದು ಅಲ್ಲಿ ಅರ್ಕಾವತಿ ಬ್ರಿಡ್ಜ್ ಹತ್ರನೇ ಹೋಗ್ತದೆ. ಅದು ಹನುಮಂತ ಸಾಗರ ಹೋಗಿ ಲೂಪ್ ಹೋಗ್ತದೆ. ಈ ಹೊಸದಾಗಿ ಏನು ನೈಸ್ ರೋಡ್ ಇಂದನೂ ಲಿಂಕ್ ಮಾಡ್ತಾರೆ. ಅಂದ್ರೆ ಈ ಕಡೆಗೆ ಒಂದ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಆ ರಸ್ತೆ ಸರ್ಕಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಅವ್ರಿಗೆಲ್ಲ ನೋಟಿಸ್ ಕೊಡ್ತಾವ್ರೆ. ಅಲ್ಲೂ ಕೂಡ ಬಹಳ ವಿರೋಧ ಇದೆ. ಯಾಕಂದ್ರೆ ನೀವು ಬೆಂಗಳೂರು ಸೌತು ಮತ್ತು ಬೊಮ್ಮನಹಳ್ಳಿ ಅಲ್ಲಿ ಇಬ್ಬರು MLAಗಳಲ್ಲಿ ಸಾವಿರಾರು ಮನೆಗಳು ಕಟ್ಬಿಟ್ಟವ್ರೆ. ಸಾವಿರಾರು ಮನೆ ಕೊಟ್ಟವ್ರೆ. ಪ್ರತಿರೋಧ ಅಂತೂ ಭಾಳ ಐತೆ. ಕೆಲವು ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಬೇಕು. ಇನ್ನೇನು ಸರ್ಕಾರ ವಿರುದ್ಧ ಏನೇ ನಾವು ಮೆರವಣಿಗೆ ಮಾಡ್ತೀವಿ, ಪಂಜಿನ ಮೆರವಣಿಗೆ ಮಾಡ್ತೀವಿ, ಸುಮ್ಮನೆ ತೋರಿಕೆಗೋಸ್ಕರ ಮಾಡಬೇಕೆ ಹೊರತು ಪ್ರತಿಭಟನೆಗೋಸ್ಕರ ಸಂದರ್ಭ ಬಂದಾಗ ಈಗ ಅಸೆಂಬ್ಲಿನ ಶುರುವಾಗ್ತದೆ ಮಾರ್ಚ್ 3ನೇ ತಾರೀಕು. ಈಗ ನಾನು ಹೇಳಿದ ಪ್ರಕಾರ ಈ ಬಹುಶಃ ನೀವೆಲ್ಲ ಬಹುಶಃ ಆ ರಸ್ತೆ ಅವರು ಅಂತ ಅಂದ್ಕೊಂಡಿದ್ದೀನಿ ನಾನು. ಚಪ್ಪಲ್ಲಿ ಹೊಡೆದಿಲ್ಲ ನೋಡ್ರೆ. ಅದ್ರ ಬಗ್ಗೆ ಯಾರು ಆತಂಕ ಪಡೋದು ಬೇಡ. ಉಳಿಕೆದು ಏನು ಈಗ ನಾನು ಮಾದನಾಯಕನಹಳ್ಳಿಯಿಂದ ರಸ್ತೆ ಹೋಗ್ತದೆ ಅದ್ರ ಬಗ್ಗೆ ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು.